From tomorrow, Winter is coming. Winter is coming. Winter is coming. Winter is coming. winter arc is coming. Winter arc ಅಂದರೆ ಏನು? ವರ್ಷದ ಕೊನೆಯ 3 ತಿಂಗಳು, ಅಕ್ಟೋಬರ್ 1 ಜನವರಿ 31. ಇದರಲ್ಲಿ ಅಂದರೆ ವಿಂಟರ್ ಸೀಸನು, ಕೋಲ್ಡು ಮತ್ತು ಡಾರ್ಕರ್ ನೈಟ್ಸ್. ಇದರಲ್ಲಿ ಏನಂದರೆ ಬಾಡಿ ಟೆಂಪ್ರೇಚರ್ ಡೌನ್ ಆಗುತ್ತೆ, ಫುಲ್ಲು ಬಾಡಿ ಕಂಫರ್ಟ್ಗೆ ಹೋಗುತ್ತೆ, ಎನರ್ಜಿ ಡೌನ್ ಆಗಿರುತ್ತೆ, ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ, ಹೊರಗಡೆ ಜಾಸ್ತಿ ಹೋಗೋಕ್ಕಾಗಲ್ಲ, ಯಾಕಂದರೆ ಫುಲ್ ಕೋಲ್ಡು. ಇದೇ ಟೈಮಲ್ಲಿ ಇಟ್ ವಿಲ್ ಹೆಲ್ಪ್ಸ್ ಟು ಇಂಪ್ರೂವ್ ಯುವರ್ ಸೆಲ್ಫ್ ಇಂಪ್ರೂವ್ಮೆಂಟ್, ಮೆಂಟಲ್ ಟಫ್ನೆಸ್ ಆ್ಯಂಡ್ ಆಲ್ಸೋ ಯುವರ್ ಫಿಟ್ನೆಸ್ ಆ್ಯಂಡ್ ಹೆಲ್ದಿ ಡಯಟ್ ಯು ಕ್ಯಾನ್ ಇಂಪ್ರೂವ್. ಈ ಟೈಮಲ್ಲಿ ಏನಂದರೆ ನೀವು ನಿಮ್ಮನ್ನು ಚೇಂಜ್ ಮಾಡೋಕ್ಕೊಂದು ಅವಕಾಶ. ಬರೋ 2026ನ ಚೇಂಜ್ ಮಾಡೋದು, ಬರೋ ಇವಾಗ ಎಷ್ಟು ದಿನ ವೇಸ್ಟ್ ಮಾಡಿದಿರಲ್ಲ ಈ ಟೈಮ್ನ, ಈ ಬರೋ 3 ತಿಂಗಳಲ್ಲಿ ಚೇಂಜ್ ಮಾಡೋದು. ಇದರಲ್ಲಿ ಏನು ಮಾಡ್ಬೇಕಂದ್ರೆ ವಿಂಟರ್ ಆರ್ಗೆ ಯಾವುದೇ ರೀತಿಯ ರೂಲ್ಸ್ ಇಲ್ಲ, ನಿಮ್ಮದೇ ಅಂತ ಒಂದು 5 ಹ್ಯಾಬಿಟ್ಸ್ನ ಸೆಟ್ ಮಾಡಬೇಕಾಗಿರೋದು. ಲೈಕ್ ನನ್ನ ಬಗ್ಗೆ ಹೇಳೋದಾದ್ರೆ ಇವಾಗ ಐ ಆಮ್ ನಾಟ್ ಗೋಯಿಂಗ್ ಟು ಪಾಯಿಂಟ್ ಟ್ರಾನ್ಸ್ಫಾರ್ಮ್. ಓಕೆ, ಪ್ರೆಸೆಂಟ್ ಮೈ ಬಾಡಿ ಕಂಡೀಷನ್ ಇಸ್ ದಿಸ್. ಬಟ್ ಏನಂದರೆ ಯಾಕಂದರೆ ಬಾಡಿ ಕಂಡೀಷನ್ ನಾನು ಮೇಂಟೈನ್ ಮಾಡೋಕೆ ಹೋದರೆ ಇವಾಗ ಕಂಟಿನ್ಯೂ ಡಯಟ್ನ ಇದು ಮೇಂಟೈನ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ಮಲ್ಗೋ ಟೈಮ್ ಫಿಕ್ಸ್ ಇಲ್ಲ, ಹೇಳೋ ಟೈಮ್ ಇದು ಮಾಡ್ಬೋದು, ಸೆಟ್ ಮಾಡ್ಬೋದು, ಬಟ್ ಮಲ್ಗೋ ಟೈಮ್ ಫಿಕ್ಸ್ ಇಲ್ಲ. ಇವಾಗ ನಾನು ಇದು ವಿಂಟರ್ ಆರ್ಕ್ ಇದನ್ನು ಸ್ಟಾರ್ಟ್ ಮಾಡೋಕೆ ಏನು ರೀಸನ್ ಏನಂದರೆ ಐ ಆಮ್ ಗೋಯಿಂಗ್ ಟು ಕಮ್ ಓವರ್ ಮೈ ಬಿಗ್ಗೆಸ್ಟ್ ಫಿಯರ್. ಜನ ಏನು ಅಂದ್ಕೊಳ್ತಾರೆ, ಐ ಆಮ್ ಯೂಸಿಂಗ್ ಮೈ ಫಿಯರ್ ಆ್ಯಸ್ ಪವರ್. ಸೊ ಏನಂದರೆ ವಿಂಟರ್ ಆರ್ಕ್ ರೂಲ್ಸ್ ಇಷ್ಟೇ, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ನಿಮ್ಮದೇ ಅಂತ 5 ಹ್ಯಾಬಿಟ್ಸ್ನ ಸೆಟ್ ಮಾಡಿ. ಇವಾಗ ಲೈಕ್ ಮಾರ್ನಿಂಗ್ ಎದ್ದ ತಕ್ಷಣ ವರ್ಕೌಟ್ ಮಾಡೋದಾಯಿತು, ಸೊ ಮೆಡಿಟೇಷನ್ ಆಯಿತು, ಬುಕ್ ರೀಡಿಂಗ್ ಆಯಿತು, ಸೊ ಇಲ್ಲ ಡಯಟ್ ಆಯಿತು, ಇಲ್ಲ ವೇಟ್ ಗೇನ್ ಮಾಡೋರು ವೇಟ್ ಗೇನು ಮಾಡ್ಬೋದು, ವೇಟ್ ಕಟ್ ಮಾಡೋರು ವೇಟ್ ಕಟ್ ಮಾಡ್ಬೋದು, ಒಂದು ಬಾಡಿ ಟ್ರಾನ್ಸ್ಫರ್ ತರ್ಬೋದು, ಪ್ಲಸ್ ಒಂದು ಡಿಸಿಪ್ಲೇನು ಕನ್ಸಿಸ್ಟೆನ್ಸಿ ಮತ್ತು ಇದನ್ನು ಮೇಂಟೈನ್ ಮಾಡೋವಂಥದ್ದು. ಬೆಳಿಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ, ಬೇಗ ಎದ್ದೇಳಬೇಕು. ಲೆಟ್ಸ್ ಡೂ ಇಟ್ ಫ್ರಮ್ ಟುಮಾರೋ ಡೇ 1. ಅಪ್ ಟು 3 months ವಿಲ್ ಟ್ರಾನ್ಸ್ಫರ್ ಓವರ್. ಐ ಆಮ್ ಗೋಯಿಂಗ್ ಟು ವರ್ಕ್ ಆನ್ ಮೈ ಮೆಂಟಲ್ ಟಫ್ನೆಸ್. ಐ ಆಮ್ ಗೋಯಿಂಗ್ ಟು ಯೂಸ್ ಮೈ ಹೋಲ್ fucking mind to change everything. All the best and Jai Hind.